ತಮಗೆಲ್ಲರಿಗೂ ಆನಂದಮಯ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಪರಮಾತ್ಮನು. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ರೂಪ, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ವಿಶ್ರಾಮವು. ಭವ ದುಃಖದಿ ಭಯಭೀತನ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ಧ್ಯಾನವನು, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಅಂತರ್ಮುಖ ಆತ್ಮಧ್ಯಾನಾಭ್ಯಾಸವನ್ನು ತಿಳಿಸಿಕೊಟ್ಟ ದೇವ ಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ನಿಜ ಶುದ್ಧ ಆತ್ಮದೇವನಿಗೆ ಪಾದದಿಂದ ನೆತ್ತಿವರೆಗೆ ನಮಸ್ಕರಿಸುತ್ತಾ, ಶರೀರವನ್ನ ಕೈಕಾಲುಗಳನ್ನ ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ಚಿಂತೆ ವಿಚಾರವಿಲ್ಲ. ನಾನು ಮನುಷ್ಯನಲ್ಲ, ನಾನು ಪುರುಷನಲ್ಲ, ಸ್ತ್ರೀಯಲ್ಲ, ನಾನು ಮುನಿಯಲ್ಲ, ಗೃಹಸ್ಥನಲ್ಲ, ನಾನು ಪುಣ್ಯಾತ್ಮ, ಪಾಪಾತ್ಮ, ಮಿಥ್ಯಾದೃಷ್ಟಿ, ಸಮ್ಯಕ್ ದೃಷ್ಟಿ ಯಾವುದೂ ಅಲ್ಲ. ನಾನು ಭಗವಾನ್ ಆತ್ಮ ಇದ್ದೇನೆ. ನಾನು ಸಿದ್ಧ ಪರಮೇಷ್ಠಿಯಾಗಿದ್ದೇನೆ. ನನ್ನ ಸ್ವರೂಪವನ್ನು ಮರೆತು ತಿರಸ್ಕರಿಸಿ ಅನಂತ ದುಃಖವನ್ನು ಅನುಭವಿಸ್ತಾ ಇದ್ದೇನೆ. ಜಡ ಶರೀರದಲ್ಲಿ ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅರಿವು ಅನುಭವ, ಬಾಡಿ ಫೀಲಿಂಗ್ ಆಗ್ತಾ ಇದೆ. ಅದೇ ಶುದ್ಧಾತ್ಮ, ಅದರ ಮೇಲೆ ಮನಸ್ಸಿದೆ. ಲೋಕದಲ್ಲಿ ಬಾಡಿ ಫೀಲಿಂಗ್ ಅಂತ ಹೇಳ್ತಾರೆ, ಅದು ಬಾಡಿ ಫೀಲಿಂಗ್ ಅಲ್ಲ, ಸೋಲ್ ಫೀಲಿಂಗ್ ಆಗಿದೆ, ಆತ್ಮ ಫೀಲಿಂಗ್ ಆಗಿದೆ. ನಾನು ಎಂಬ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗೆ ಆಗ್ತಾ ಇದೆ. ಜಡ ಶರೀರದೊಳಗೆ ನಾನು ಅಂತ ನಿಮಗೆ ಎಲ್ಲೆಲ್ಲಿ ಅನಿಸ್ತಾ ಇದೆ ನೋಡಿ. ನಿಮಗೆ ಎಲ್ಲೆಲ್ಲಿ ನಾನು ಎಂಬ ಫೀಲಿಂಗ್ ಇದೆ, ಅದೇ ಶುದ್ಧಾತ್ಮ, ಅದರ ಮೇಲೆ ಮನಸ್ಸಿದೆ. ಅದು ಬಾಡಿ ಫೀಲಿಂಗ್ ಅಲ್ಲ, ಅದು ಆತ್ಮ ಫೀಲಿಂಗ್ ಆಗಿದೆ.
ಇವತ್ತಿನ ಧ್ಯಾನಾಭ್ಯಾಸ ಮುದ್ರೆಗಳು, ಬೆರಳು ಮುದ್ರೆಗಳ ಮೂಲಕ ಧ್ಯಾನಾಭ್ಯಾಸ ಮಾಡೋಣ. ಬೆರಳು ಮುದ್ರೆಗಳ ಮೂಲಕ ಧ್ಯಾನಾಭ್ಯಾಸ ಮಾಡೋಣ. ಬಲಗೈ ಬೇರೆ ಮತ್ತು ಎಡಗೈ ಬೇರೆ ಮಾಡಿರಬೇಕು. ಬಲಗೈ ಹೆಬ್ಬೆರಳು ಅಂದರೆ 1ನೇ ಬೆರಳು ಮತ್ತು 2ನೇ ಬೆರಳ ತುದಿಗಳನ್ನು ಕೂಡಿಸಿ ಉಳಿದೆಲ್ಲ ಬೆರಳುಗಳನ್ನು ನೇರವಾಗಿಟ್ಟುಕೊಂಡು ಬೆರಳುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಬಲಗೈ 1ನೇ ಬೆರಳು ಮತ್ತು 2ನೇ ಬೆರಳಿನ ತುದಿಗಳು, ಅದೇ ರೀತಿ ಎಡಗೈ ಹೆಬ್ಬೆರಳು ಮತ್ತು ತೋರ್ಬೆರಳು ತುದಿಗಳನ್ನು ಕೂಡಿಸಿ ಆ ಬೆರಳಿನ ತುದಿಗಳಲ್ಲಿ ಬಡಿತ ಮಿಡಿತ ಸಂವೇದನೆ ನಾನೆಂಬ ಅರಿವು ಅನುಭವ ಆಗ್ತಾ ಇದೆ. ಅದೇ ಶುದ್ಧಾತ್ಮ ಅದರ ಮೇಲೆ ಮನಸ್ಸಿಡಿ. ಅದಕ್ಕೆ 3ನೇ ಬೆರಳನ್ನು ಕೂಡಿಸಿ 1ನೇ ಬೆರಳು 2ನೇ ಬೆರಳು 3ನೇ ಬೆರಳಿನ ತುದಿಗಳನ್ನು ಕೂಡಿಸಿ ಇಟ್ಟಿದ್ದೀರಿ. ನೋಡಿ ಬೆರಳಿನ ತುದಿಗಳಲ್ಲಿ 3 ಬೆರಳಿನ ತುದಿಗಳಲ್ಲಿ ಸಂವೇದನೆ, ಬಡಿತ ಮಿಡಿತ ಸಂವೇದನೆ ನಾನೆಂಬ ಅರಿವು ಅನುಭವ ಆಗ್ತಾ ಇದೆ. ಅದೇ ಶುದ್ಧಾತ್ಮ.
ನಾಲ್ಕನೇ ಬೆರಳಿನ ತುದಿ ಒಂದನ್ನು ಕೂಡಿಸಿ ಬಲಗೈ ಬೇರೆ ಎಡಗೈ ಬೇರೆ. ಐದನೇ ಬೆರಳಿನ ತುದಿ ಒಂದನ್ನು ಕೂಡಿಸಿ 5 ಬೆರಳುಗಳನ್ನು ಪರಸ್ಪರ 5 ಬೆರಳುಗಳ ತುದಿಗಳನ್ನು ಕೂಡಿಸಿ ಶಾಂತಿಯಿಂದ ಕೂತ್ಕೊಳ್ಳಿ. ಬಲಗೈ ಬೇರೆ ಎಡಗೈ ಬೇರೆ ಇರಬೇಕು. ನೋಡಿ, ಬಲಗೈ ಬೇರೆ ಎಡಗೈ ಬೇರೆ 5 ಬೆರಳಿನ ತುದಿಗಳನ್ನು ಕೂಡಿಸಿ ಅಗ್ರಭಾಗಗಳನ್ನು ಕೂಡಿಸಿ ಕೂಳ್ತಿದ್ದೀರಾ. ಬೆರಳಿನ ತುದಿಗಳಲ್ಲಿ ಸಂವೇದನೆ ಆಗ್ತಾ ಇದೆ. ನಮ್ಮ ಅನಂತ ಊರ್ಜಾಶಕ್ತಿ, ನಮ್ಮ ಅನಂತ ವೀರ್ಯಗುಣ, ಅದರ ಶಕ್ತಿ ಪ್ರತಿಕ್ಷಣ ಶರೀರದ ಮೂಲಕ, ಬೆರಳಿನ ತುದಿಗಳ ಮೂಲಕ, ಇಂದ್ರಿಯಗಳ ಮೂಲಕ ಹೊರಗಡೆ ಹೋಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ನಾವು ಬೆರಳಿನ ತುದಿಗಳನ್ನು ಪರಸ್ಪರ ಕೂಡಿಸಿದಾಗ ನಮ್ಮ ಅನಂತ ವೀರ್ಯ ಶಕ್ತಿ ಏನೊಂದು ಹೊರಗಡೆ ಹೋಗ್ತಾ ಇತ್ತು ಅದು ಒಳಗಡೆ ರಕ್ಷಣೆಯಾಗತ್ತೆ. ಈಗ ಪರಸ್ಪರ ಎಡಗೈ ಬಲಗೈ ಬೆರಳಿನ ತುದಿಗಳನ್ನು ಕೂಡಿಸಿ ಬಲಗೈ ಎಡಗೈ 5 ಬೆರಳಿನ ತುದಿಗಳನ್ನು ಪರಸ್ಪರ ಕೂಡಿಸಿ ಬಲಗೈ 5 ಬೆರಳಿನ ತುದಿಗಳನ್ನು ಎಡಗೈ 5 ಬೆರಳಿನ ತುದಿಗಳಿಗೆ ಕೂಡಿಸಿ ಬೆರಳಿನ ತುದಿಗಳ ಮೇಲೆ ಮನಸ್ಸಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ಚಿಂತೆ ವಿಚಾರವಿಲ್ಲ. ನೋಡಿ, ಬೆರಳಿನ ತುದಿಗಳಲ್ಲಿ ಶಾಂತಿ ನೆಮ್ಮದಿ ಅನುಭವ ಆಗ್ತಾ ಇದೆ. ನೋಡಿ, ಬೆರಳಿನ ಸಂಧಿಗಳ ಒಳಗೆ ಬೆರಳುಗಳನ್ನು ಹಾಕಿ 2 ಕೈಗಳಿಂದ ಮುಷ್ಟಿಯನ್ನು ಕಟ್ಟಿ ಶಾಂತಿಯಿಂದ ಕೂತ್ಕೊಳ್ಳಿ.
ನೋಡಿ ನಿಮ್ಮ ಎಡಗೈ ಬಲಗೈ ಬೆರಳಿನ ಸಂಧಿಗಳವರೆಗೆ ಸಂಧಿಯೊಳಗೆ ಬೆರಳನ್ನು ಹಾಕಿ ಎರಡೂ ಹಸ್ತಗಳನ್ನು ಮುಷ್ಟಿಯನ್ನಾಗಿ ಇಟ್ಟುಕೊಂಡಿದ್ದೀರಿ. ಮುಷ್ಟಿ ಒಳಗೆ ಮನಸ್ಸಿಡಿ. ನೋಡಿ ಮುಷ್ಟಿಯಲ್ಲಿ ಯಾವ ರೀತಿ ಬಡಿತ ಮಿಡಿತ ಸಂವೇದನೆ ಅನುಭವ ಆಗ್ತಾ ಇದೆ. ನಾನು ಎಂಬ ಅರಿವು. ಎಲ್ಲೆಲ್ಲಿ ಶರೀರದಲ್ಲಿ ನಾನೆಂಬ ಬಡಿತ ಮಿಡಿತ ಸಂವೇದನೆ, ನಾನೆಂಬ ಅರಿವು ಅನುಭವ ಇದೆ, ಅದೇ ಶುದ್ಧಾತ್ಮ. ಅದರ ಮೇಲೆ ಮನಸ್ಸಿಡಬೇಕು. ಬೆರಳಿನ ತುದಿಗಳನ್ನು, ಕಾಲಿನ ಬೆರಳಿನ ತುದಿಗಳನ್ನು ಬಿಗಿ ಮಾಡಿ ಸಡಿಲು ಬಿಡಿ, ಬಿಗಿ ಮಾಡಿ ಸಡಿಲು ಬಿಡಿ. ಕಾಲು ಬೆರಳಿನ ಮೇಲೆ ಮನಸ್ಸಿಡಬೇಕು. ಕೇವಲ ಕಾಲು ಬೆರಳು. ನಿಮ್ಮ ಕೈ ಬೆರಳುಗಳನ್ನು ಬಿಗಿ ಮಾಡಿ ಸಡಿಲು ಬಿಡಿ, ಬಿಗಿ ಮಾಡಿ ಸಡಿಲು ಬಿಡಿ. ಮುಷ್ಟಿಯನ್ನು ಕಟ್ಟಿ ಮುಷ್ಟಿಯನ್ನು ಓಪನ್ ಮಾಡಿ, ಮುಷ್ಟಿಯನ್ನು ಕಟ್ಟಿ ಬಿಡಿ, ಕಟ್ಟಿ ಬಿಡಿ. ಕೈ ಬೆರಳುಗಳ ಮೇಲೆ ಮನಸ್ಸಿಡಬೇಕು. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಬೆಳಗಿನಿಂದ ಸಂಜೆವರೆಗೆ ಎಲ್ಲ ಪುಣ್ಯ ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಕೂಡ ಅವುಗಳ ಮಧ್ಯದಲ್ಲಿ ನಮ್ಮ ಮನಸ್ಸನ್ನು ನಮ್ಮ ಬಾಡಿ ಫೀಲಿಂಗ್ ಮೇಲೆ ಇಡಬೇಕು. ಅಂದರೆ ನಮ್ಮ ಅಸ್ತಿತ್ವ ಅರಿವಿನ ಮೇಲಿಡಬೇಕು. ಲೋಕ ಭಾಷೆಯಲ್ಲಿ ಬಾಡಿ ಫೀಲಿಂಗ್ ಅಂತ ಹೇಳ್ತಾರೆ. ಅದು ನಮ್ಮ ಜೈನ ಧರ್ಮದ ಭಾಷೆಯಲ್ಲಿ, ಜೈನ ಧರ್ಮದಲ್ಲಿ ಆತ್ಮ ಫೀಲಿಂಗ್ ಅಂತ ಹೇಳ್ತಾರೆ.
ಆತ್ಮ ಪ್ರದೇಶಗಳ ಅರಿವು ಅನುಭವ ಅಂತ ಹೇಳ್ತಾರೆ. ಯಾರಿಗೂ ಬಾಡಿ ಫೀಲಿಂಗ್ ಶರೀರದ ಅರಿವು ಅನುಭವ ಆಗಿಲ್ಲ. ಎಲ್ಲರಿಗೂ ಶರೀರದಲ್ಲಿರುವ ಅವರವರ ಆತ್ಮ ಪ್ರದೇಶಗಳ ಅರಿವು ಆಗ್ತಾ ಇದೆ. ಅದನ್ನು ಲೋಕದಲ್ಲಿ ಬಾಡಿ ಶರೀರದ ಅನುಭವ ಅರಿವು ಅಂತ ಹೇಳ್ತಾರೆ. ಅದನ್ನೇ ಧರ್ಮ ಭಾಷೆಯಲ್ಲಿ ಆತ್ಮನ ಸಂವೇದನಾ, ಆತ್ಮನ ಅರಿವು, ಆತ್ಮನ ಅಸ್ತಿತ್ವ, ಆತ್ಮ ಪ್ರದೇಶಗಳ ಫೀಲಿಂಗ್ ಅಂತ ಹೇಳ್ತಾರೆ. ಬೆನ್ನಿನ ಉದ್ದಗಲದಪ್ಪ ಅನುಭವ ಮಾಡಿ. ಎಲ್ಲಿದೆ ಬೆನ್ನು ಯಾರಿಗೂ ಕಾಣಲ್ಲ, ಆದರೆ ಸಂವೇದನ ಆಗ್ತಾ ಇದೆ. ಸಂವೇದನವಾಗುವ ಬೆನ್ನು ಆತ್ಮ ಪ್ರದೇಶಗಳ ಅರಿವು, ಆತ್ಮನ ಅಸ್ತಿತ್ವ ನಾವು ನೀವು ಆಗಿದ್ದೇವೆ. ಭಗವಾನ್ ಆತ್ಮ ರಕ್ತ, ಮೂಳೆ, ಮಾಂಸ, ಚರ್ಮದಿಂದ ಕಣ್ಣಿಗೆ ಕಾಣುವ ಬೆನ್ನು ಅದು ನಾನಲ್ಲ, ನನ್ನದಲ್ಲ. ಅದು ಶರೀರ, ಜಡ ಪದಾರ್ಥ. ಕೈಕಾಲುಗಳ ಉದ್ದಗಲದಪ್ಪ ಅನುಭವ ಮಾಡಿ. ಎಲ್ಲಿವೆ ಕೈಕಾಲುಗಳು, ಎಷ್ಟು ಕೈಕಾಲುಗಳಿವೆ?
ಕಣ್ಣು ಮುಚ್ಚಿ ಅಥವಾ ಕಣ್ಣು ಮುಚ್ಚದೆ ಅನುಭವ ರೂಪದ ಏನೊಂದು ಫೀಲಿಂಗ್ ರೂಪದ ಏನೊಂದು ಕೈಕಾಲುಗಳಿವೆ, ಅದು ಆತ್ಮನ ಪ್ರದೇಶಗಳ ಅಸ್ತಿತ್ವ. ಆತ್ಮ ಶರೀರದಲ್ಲಿದ್ದಾನೆ ಅನ್ನಲಿಕ್ಕೆ ಏನು ಸಾಕ್ಷಿ? ಅಲ್ಲಿ ಬಾಡಿ ಒಳಗೆ ಫೀಲಿಂಗ್ ಆಗಬೇಕು. ಅಂದರೆ ಶರೀರದೊಳಗೆ ಕೈಕಾಲುಗಳಲ್ಲಿ ಎಲ್ಲ ಕಡೆಗೂ ಕೂದಲು, ಉಗುರು, ಹಲ್ಲುಗಳನ್ನು ಬಿಟ್ಟು ಇದೆಲ್ಲ ಕಡೆಗೆ ಸಂವೇದನ, ಅರಿವು, ಸುಖ ದುಃಖ, ಶೀತ ಉಷ್ಣ, ಕೋಮಲ ಕಠೋರ ಇತ್ಯಾದಿ ಸಂವೇದನೆಗಳಾಗ್ತಾ ಇರಬೇಕು. ಸಂವೇದನೆಗಳಾಗ್ತಾ ಇದ್ರೆ ಅದೇ ಆತ್ಮ. ಸಂವೇದನೆ ಇಲ್ಲಂದ್ರೆ ಅಲ್ಲಿ ಆತ್ಮ ಇಲ್ಲ ಅಂತದ್ರ ಅರ್ಥ. ಅದು ಹೆಣ, ಶವ. ಯಾರಿಗೂ ಒಬ್ರಿಗೂ ಪಾರ್ಶ್ವವಾಯು ಹೊಡೆದಿರ್ತದೆ ಒಂದು ಕಡೆಗೆ, ಬಲಗಡೆ ಅಥವಾ ಎಡಗಡೆ ಪಾರ್ಶ್ವವಾಯು ಹೊಡೆದಾಗ ಅಲ್ಲಿ ನೀವು ಎಷ್ಟೇ ಕೈ ಆಡಿಸಿದ್ರು ಉಜ್ಜಿದ್ರು ಕೂಡ ಅಲ್ಲಿ ಫೀಲಿಂಗ್ ಆಗಲ್ಲ. ಅಂದ್ರೆ ಅಲ್ಲಿ ಆತ್ಮ ಇಲ್ಲ ಅಂತ. ಅಂದ್ರೆ ಅಲ್ಲಿ ಸಂವೇದನೆ ಇಲ್ಲ. ಸಂವೇದನೆ ಅಂದ್ರೆ ಏನು? ಫೀಲಿಂಗ್ ಅಂದ್ರೆ ಏನು? ಸ್ಪರ್ಶ ಅಂದ್ರೆ ಏನು? ಅದೇ ಆತ್ಮ. ಎಲ್ಲಿ ಪಾರ್ಶ್ವವಾಯು ಹೊಡೆದಿದೆಯೋ, ಲಕ್ವಾ ಹೊಡೆದಿದೆ, ಅಲ್ಲಿ ಸ್ಪರ್ಶ ಸಂವೇದನೆ ಇಲ್ಲ. ಅಂದ್ರೆ ಅರಿವು ಇಲ್ಲ, ಅಂದ್ರೆ ಜ್ಞಾನ ಇಲ್ಲ, ಅಂದ್ರೆ ಆತ್ಮ ಇಲ್ಲ. ಅಲ್ಲಿಯ ಪ್ರದೇಶಗಳು ಇಲ್ಲ ಅಂತ. ಅಲ್ಲಿಯ ಪ್ರದೇಶಗಳು ಸರಿದುಕೊಂಡು ಎಡಗಡೆ ಹೊಡೆದಿದ್ರೆ ಬಲಗಡೆ ಬಂದು ಇನ್ನುಳಿದ ಆತ್ಮ ಪ್ರದೇಶಗಳ ಜೊತೆಗೆ ಆ ಪ್ರದೇಶಗಳು ಕೂಡ ಕೂಡ್ಕೊಂಡು ಬಿಡ್ತವೆ. ಇದನ್ನೇ ಆತ್ಮನ ಅಸ್ತಿತ್ವ, ಇದನ್ನೇ ಆತ್ಮ ಶರೀರದಲ್ಲಿ ಇದ್ದಾನೆ ಇಲ್ವೋ ಅಂತ ಅನ್ಲಿಕ್ಕೆ ಇದೇ ಸಾಕ್ಷಿ. ಸೊ ನಿಮಗೆ ಬಾಡಿ ಒಳಗೆ ಎಲ್ಲೆಲ್ಲಿ ನಾನೆಂಬ ಅರಿವು, ಅನುಭವ, ಹೊಡಿತ ಮಿಡಿತ ಸಂವೇದನೆ ಫೀಲಿಂಗ್ ಆಗತ್ತೆ, ಅದೇ ಆತ್ಮ. ಅದು ಹೆಣದಲ್ಲಿ, ಶವದಲ್ಲಿ ಇಲ್ಲ. ನೋಡಿ ಕೈ ಕಾಲುಗಳ ಉದ್ದಗಲ ದಪ್ಪ. ಈ ರೀತಿಯ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸವನ್ನು ಜಗತ್ಪಿತಾಮಹ ಸರ್ವಜ್ಞ ವೀತರಾದ 24 ತೀರ್ಥಂಕರರು ಹೇಳಿದ್ದಾರೆ. ಅನಂತ 24 ತೀರ್ಥಂಕರಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ದ್ವಾದಶಾಂಗ ಜಿನವಾನಿ ಜಗನ್ಮಾತೆ, ದ್ವಾದಶಾಂಗ ಶ್ರುತದೇವಿ, ಜಿನೇಂದ್ರವಾಣಿಯೇ, ಪರಮ ಜಿನೇಂದ್ರವಾಣಿಯೇ ಸರಸ್ವತಿ ದೇವಿಗೆ, ಜಿನವಾಣಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನಿರ್ಗ್ರಂಥ ದಿಗಂಬರ ಜೈನ ಸಮ್ಯಕ್ ದೃಷ್ಟಿ ಭಾವಿಲಿಂಗಿ ಸಂತ ಮುನಿಗಳು ಅವರು ಆತ್ಮನ ಅಂತರ್ಮುಖ ಅಭ್ಯಾಸ ಮಾಡಿ ನಮಗೂ ಕೂಡ ಅಂತರ್ಮುಖ ಮಾರ್ಗ ಹೇಳಿಕೊಟ್ಟಿದ್ದಾರೆ. ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸಿ ನಿಜ ಮೋಕ್ಷದಾತ, ನಿಜ ಶುದ್ಧಾತ್ಮ ದೇವನಿಗೆ ಅಂದರೆ ನಾನು ಭಗವಾನ್ ಆತ್ಮ, ನನಗೆ ನನ್ನ ಆತ್ಮ ಪ್ರದೇಶಗಳ ಧ್ಯಾನದಿಂದಲೇ ನನಗೆ ಮುಕ್ತಿ. ಸೊ ನನಗೆ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ ಓಂ ಶಾಂತಿ ಶಾಂತಿ ಶಾಂತಿ. ತಾವೆಲ್ಲರೂ ಸಿದ್ಧ ಭಗವಂತರು ಅಂತರ್ಮುಖ ಆತ್ಮಧ್ಯಾನ ಶುದ್ಧೋಪಯೋಗ ಅಭ್ಯಾಸ ಮಾಡಿದ್ದೀರಿ. ತಾವೆಲ್ಲ ವಂದನೀಯ. ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಧ್ಯಾನಾಭ್ಯಾಸ ತರಗತಿಯನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇವೆ.
ಇಲ್ಲಿ ಒಂದು ಮಾತು ಗಮನ ಇಡಬೇಕಾಗಿದ್ದೇನೆಂದ್ರೆ, ಆತ್ಮನ ಅಸ್ತಿತ್ವ ಶರೀರದಲ್ಲಿ ಪಾದದಿಂದ ನೆತ್ತಿವರೆಗೆ ಎಲ್ಲ ಕಡೆ ಇದ್ದಾನೆ. ಆತ್ಮ ಕೂದಲು, ಉಗುರು ಮತ್ತು ಹಲ್ಲುಗಳನ್ನು ಬಿಟ್ಟು ಎಲ್ಲ ಕಡೆಗೆ ಸಂವೇದನಾ, ಅರಿವು, ಫೀಲಿಂಗ್ ಆಗತ್ತೆ. ಅದೇ ಆತ್ಮ. ಅದು ಶರೀರದ ಫೀಲಿಂಗ್ ಅಂತ ತಿಳ್ಕೊಳ್ತಾರೆ. ಅಲ್ಲ, ಶರೀರದಲ್ಲಿ ಆತ್ಮ ಇದ್ದಾನೆ ಅನ್ನಲಿಕ್ಕೆ ಏನು ಸಾಕ್ಷಿ? ಎಲ್ಲಿ ನಿಮಗೆ ಕೈ ಆಡಿಸಿದರೆ, ಈಗ ಉದಾಹರಣೆ, ನೀವು ನಿಮ್ಮ ಕೈಗಳ ಮೇಲೆ ಕೈ ಆಡಿಸಿದರೆ ನಿಮಗೊಂದು ರೀತಿಯ ಸ್ಪರ್ಶ ಆಗತ್ತೆ. ಆ ಸ್ಪರ್ಶ ಚರ್ಮದ ಸ್ಪರ್ಶ, ಶರೀರದ ಸ್ಪರ್ಶ ಅಲ್ಲ. ಅಲ್ಲೇನೊಂದು ಸ್ಪರ್ಶ ಆಯಿತು ನೋಡಿ, ಅದೇ ಆತ್ಮ. ಯಾಕಂದರೆ ಅಲ್ಲಿ ಆತ್ಮ ಇದ್ದಿದ್ದಕ್ಕೆ, ಆತ್ಮ ಪ್ರದೇಶಗಳಿದ್ದದ್ದಕ್ಕೆ ಅಲ್ಲಿ ಸ್ಪರ್ಶ, ಸಂವೇದನೆ, ಅರಿವು, ಜ್ಞಾನ ಆಗ್ತಾ ಇದೆ. ಅರಿವು, ಜ್ಞಾನ, ಸ್ಪರ್ಶ, ಸಂವೇದನೆ, ನಾನೆಂಬ ಫೀಲಿಂಗ್ ಎಲ್ಲ ಒಂದೇ. ಲೌಕಿಕ ಭಾಷೆಯಲ್ಲಿ ಹೇಳ್ತಾ ಇದ್ದೇವೆ, ಶಾಸ್ತ್ರ ಭಾಷೆಯಲ್ಲಿ ತಿಳಿಲಿಕ್ಕೆ ಕಷ್ಟ ಆಗತ್ತೆ. ಶಾಸ್ತ್ರ ಭಾಷೆಯನ್ನು ಮಿಥ್ಯಾದೃಷ್ಟಿ ದ್ರವ್ಯಲಿಂಗಿ ಮುನಿ ಕೂಡ ತಿಳಿಯದೆ 12 ಅಂಗಗಳಲ್ಲಿ 11 ಅಂಗಗಳನ್ನು ಓದಿ 14 ಪೂರ್ವಗಳಲ್ಲಿ 9 ಪೂರ್ವಗಳನ್ನೇ ಓದಿದ್ರು ಕೂಡ ಶಾಸ್ತ್ರ ಭಾಷೆ ಅರ್ಥ ಆಗಲಿಲ್ಲ. ಜಗನ್ಮಾತೆ, ದ್ವಾದಶಾಂಗ, ಜಿನವಾಣಿ, ಸರಸ್ವತಿಯ ಅಭಿಪ್ರಾಯ, ಭಾವನೆಯ ತಾತ್ಪರ್ಯ ಏನೆಂಬುದು ಗೊತ್ತಾಗಲಿಲ್ಲ. ಶಬ್ದಗಳ ಒಂದು ಜಾಲದಲ್ಲಿ ಭಾವ ಅರ್ಥ ಆಗಲಿಲ್ಲ. ನಮಗೂ ಅನಂತ ಬಾರಿ ಹಾಗೆ ಆಗಿದೆ. ನೀವು ಅನಂತ ಬಾರಿ ಶಾಸ್ತ್ರಗಳನ್ನು ಓದಿದ್ದೇವೆ. ಇಲ್ಲಿ ಹೇಳುವುದಿಷ್ಟೇ, ನೀವೇನು ಕೈ ಮೇಲೆ ಕೈ ಆಡಿಸಿದರೆ, ಕಾಲ ಮೇಲೆ, ತಲೆ ಮೇಲೆ, ಕೂದಲ ಮೇಲೆ ಸ್ನಾನ ಮಾಡುವಾಗ ನೀವೆಲ್ಲ ಕಡೆ ಉಜ್ಜುತ್ತೀರಾ. ಅಲ್ಲಿ ಏನೊಂದು ಸ್ಪರ್ಶ ಸಂವೇದನೆ ಆಗತ್ತೆ. ನೀವೇನು ಅಂದ್ಕೋತೀರಾ? ಲೋಕದಲ್ಲಿ ಏನು ಹೇಳ್ತಾರೆ? ಇದು ಚರ್ಮದ ಸ್ಪರ್ಶ, ಶರೀರದ ಸ್ಪರ್ಶ. ಕಾಲು ಉಜ್ಜುತ್ತಾ ಇದ್ದೇನೆ, ಕೈ ಉಜ್ಜುತ್ತಾ ಇದ್ದೇನೆ, ಬೆನ್ನು ಉಜ್ಜುತ್ತಾ ಇದ್ದೇನೆ, ತಲೆ ಉಜ್ಜುತ್ತಾ ಇದ್ದೇನೆ ಅಂತ ತಿಳ್ಕೊಂಡಿದ್ದೀರಾ. ಆದರೆ ಅಲ್ಲಿ ಏನೊಂದು ಸ್ಪರ್ಶ ಸಂವೇದನೆ ಅರಿವು ಆಗತ್ತೆ. ಅದು ಆತ್ಮ ಪ್ರದೇಶಗಳ ಅರಿವು. ಅಲ್ಲಿ ಆತ್ಮನ ಇಲ್ಲ ಅಂದರೆ ಸಂವೇದನವೂ ಇಲ್ಲ. ಇಷ್ಟೇ ಸರಳವಾದ ಮಾತು. ದೊಡ್ಡ ದೊಡ್ಡ ಮಾತು ಎಲ್ಲ ತಿಳಿತದೆ, ದೊಡ್ಡ ದೊಡ್ಡ ಶಾಸ್ತ್ರಗಳು ತಿಳಿತವೆ. ಆದರೆ ಭಾವಭಾಸನ ಇಲ್ಲ ಬಿಡಿ. ಅಲ್ಲಿ ಆತ್ಮನ ಅನುಭವ ಇಲ್ಲದ್ರಿಂದ ಅವುಗಳ ಅಭಿಪ್ರಾಯ ಗೊತ್ತಾಗಲ್ಲ. ಆದರೂ ಶಬ್ದಾರ್ಥ ತಿಳಿತದೆ ನಮಗೆ. ಆದರೆ ಇಷ್ಟೊಂದು ಸಾಮಾನ್ಯ ಅರ್ಥ ನಮಗೆ ಏನೊಂದು ಶರೀರದಲ್ಲಿ ಸ್ಪರ್ಶ, ಶರೀರ ಸಂವೇದನೆ, ಶರೀರ ಫೀಲಿಂಗು, ಶರೀರದಲ್ಲಿ ಏನೊಂದು ಫೀಲಿಂಗು, ಸಂವೇದನೆ, ಬಡಿತ ಮಿಡಿತ ಸಂವೇದನೆ ಆಗ್ತಾ ಇದೆ, ಅದೇ ಆತ್ಮ. ನಾವು ನಮ್ಮ ಕೈ ಕಾಲುಗಳ ಮೇಲೆ, ಮೈ ಮೇಲೆ ನಾವು ಉಜ್ಜಿದ್ರೆ, ಅಥವಾ ಯಾರಾದರೂ ನಮ್ಮ ಕೈ ಕಾಲುಗಳನ್ನು ಉಜ್ಜಿದ್ರೆ, ಮಸಾಜ್ ಮಾಡಿದರೆ ನಮಗೇನು ಸ್ಪರ್ಶ ಆಗತ್ತೆ? ನಮ್ಮ ಪ್ರದೇಶಗಳ ಸ್ಪರ್ಶ ನಮಗಾಗತ್ತೆ. ನಮ್ಮ ಶರೀರ ಸ್ಪರ್ಶ ನಮಗಾಗಲ್ಲ. ಬೇರೆಯವರ ಶರೀರದ ಸ್ಪರ್ಶವೂ ಕೂಡ, ಕೈಗಳ ಸ್ಪರ್ಶವೂ ಕೂಡ ಆಗಲ್ಲ. ನಮಗೆ ನಿಮಿತ್ತಾಧೀನ ದೃಷ್ಟಿ ಇರುವುದರಿಂದ, ಪರಾಧೀನ ದೃಷ್ಟಿ ಇರುವುದರಿಂದ, ಪರಮಾನ್ಯತೆ ದೃಷ್ಟಿ ಇರುವುದರಿಂದ ನಾವು ಅವರು ಉಜ್ಜಿದ್ರು, ಇವರು ಟಚ್ ಮಾಡಿದ್ರು, ಅವರು ಟಚ್ ಮಾಡಿದ್ರು, ಇದು ನನ್ನ ಶರೀರ ಸ್ಪರ್ಶ, ಇದು ಅವ್ರ ಶರೀರದ ಸ್ಪರ್ಶ ಅಂತ ನಾವು ನಮ್ಮ ಸಂವೇದನೆ, ನಮ್ಮ ಅಸ್ತಿತ್ವವನ್ನು, ಬೇರೆಯವರ ಅಸ್ತಿತ್ವವನ್ನು ತಿಳ್ಕೊಂಡು ನಮ್ಮ ಅಸ್ತಿತ್ವವನ್ನು ನಾವೇ ತಿರಸ್ಕಾರ ಮಾಡಿ, ನಮಗೆ ನಾವೇ ತಿಳಿಯದೆ, ನಾವು ದಿಕ್ಕ ದೋಚದೆ, ಕಂಗಾಲಾಗಿ, ತನ್ನನ್ನು ತಾನರಿಯದೆ ಹುಚ್ಚನಂತೆ ನಾವು ಅನಂತ ಕಾಲದಿಂದ ಸುತ್ತಾಡ್ತಾ ಬಂದಿದ್ದೇವೆ. ಇಲ್ಲಿ ಹೇಳುವ ಅಭಿಪ್ರಾಯ ಇಷ್ಟೇ, ನಾವು ಏನೊಂದು ಶರೀರ ಸಂವೇದನೆ, ನಾವೇನೊಂದು ಕೈ ಉಜ್ಜುವುದರಿಂದ ಏನೊಂದು ಸ್ಪರ್ಶ ಆಗತ್ತೆ, ಅದೆಲ್ಲ ಆತ್ಮ ಪ್ರದೇಶಗಳ ಸ್ಪರ್ಶ, ಅರಿವು, ಜ್ಞಾನ, ಸಂವೇದನೆ, ಸ್ವಸಂವಿತ್ತಿ ಅಂತ ತಿಳಿದು ಅಲ್ಲಿ ಮನಸ್ಸಿಟ್ಟರೆ, ನಮ್ಮನ್ನು ನಾವು ಸ್ವೀಕಾರ ಮಾಡಿದರೆ, ಅಲ್ಲಿ ಮನಸ್ಸಿಟ್ಟರೆ ನಮಗೆ ಭಕ್ತಿ, ಪ್ರೀತಿ ಮನಸ್ಸಿಟ್ಟರೆ ಅಲ್ಲಿ ನಮಗೆ ಶೀಘ್ರ ಆತ್ಮಾನುಭೂತಿ ಆಗತ್ತೆ, ನಿರ್ವಿಕಲ್ಪ ಅವಸ್ಥೆ ಬರುತ್ತೆ ಅಂತ ಹೇಳ್ತಾ, ನಾವು ದಿನಾಲೂ ಬೆಳಗಿನಿಂದ ಸಂಜೆವರೆಗೆ ನಮ್ಮ ಅಸ್ತಿತ್ವದ ನಾವು ಅರಿವು ಮಾಡ್ತಾ ಇರೋಣ. ನಮ್ಮ ಮನಸ್ಸನ್ನು ನಮ್ಮ ಅಸ್ತಿತ್ವದಲ್ಲಿ ನಮ್ಮ ಬಾಡಿ ಫೀಲಿಂಗ್ ಮೇಲೆ ಇಡೋಣ. ಅದು ಬಾಡಿ ಫೀಲಿಂಗ್ ಅಲ್ಲ, ಅದು ಸೋಲ್ ಫೀಲಿಂಗ್ ಅಂತ ಹೇಳ್ತಾ ಇವತ್ತಿನ ಚರ್ಚೆ ಇಲ್ಲಿ ಮುಗಿಸ್ತಾ ತಮಗೆಲ್ಲರಿಗೂ ವಂದಿಸಿ, ಓಂ ನಮಃ, ಓಂ ನಮಃ, ಓಂ ನಮಃ.